ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನೋಡ್ರಿ ನಾನು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಮಾರ್ನಿಂಗ್ ವ್ಲಾಗ್ ಏನು ಅಂಥದ್ದೇನು ವಿಶೇಷ ಏನಿಲ್ಲರಿ. ಒಂದು ನನಗೆ ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ. ಒಂದು ರೆಸಿಪಿ ತೋರಿಸ್ಬೇಕಂತ ವಿಡಿಯೋನ ಸ್ಟಾರ್ಟ್ ಮಾಡೀನಿ ರೀ. ಬೆಳಗ್ಗಿಂದ ಸ್ಟಾರ್ಟ್ ಮಾಡೀನಿ. ಅಂದ್ರೆ ಇವಾಗ ಟೀ ಎಲ್ಲ ಆಯ್ತು ರೀ. ಟೀ ನಾಷ್ಟ ಎಲ್ಲ ಆಯಿತು. ಇನ್ನೇನಿದ್ರು ಅಡುಗೆ ಮಾಡಬೇಕು ಫ್ರೆಂಡ್ಸ್. ಮಕ್ಕಳು ಇವಾಗ ಟೀ ಕುಡಿದ್ರು, ನಾನು ಕೂಡ ಕುಡಿದೆ. ನಮ್ಮ ಹಸ್ಬೆಂಡ್ ಕೂಡ ಟೀ ಕುಡಿದು ಹೊರಗಡೆ ಹೋದರು. ನಾನು ಹಾಗೆ ಕ್ಯಾಬೇಜ್ ಪಲ್ಯ ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ನಾನು ಇವಾಗ ಯಾವ ಥರ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ. ನೋಡಿರಿ, ನಾನಿದು ಇಷ್ಟು ದೊಡ್ಡ ಕ್ಯಾಬೇಜನ್ನು ತಂದಿದ್ದೀನಿ ರೀ. ಇವಾಗ ಒಂದು ಸಲ ಆಗುತ್ತೆ. ಅಂದರೆ ದೊಡ್ಡದಿದೆ ಇದು. ಇದನ್ನು ಒಂದು ಮೇಲಿನ ಸಿಪ್ಪೆ ಎಲ್ಲನೂ ತೆಗೆದಿದ್ದೀನಿ ಫ್ರೆಂಡ್ಸ್. ಇವಾಗ ಅರ್ಧ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಕಟ್ ಮಾಡ್ತೀನಿ ನೋಡಿ. ಇವಾಗ ಇಷ್ಟೊಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ನಾನು ಯಾವ ಥರ ಸಣ್ಣದಾಗಿ ಕಟ್ ಮಾಡ್ತೀನಿ ಅಂತ ನೋಡಿ. ಇದರಲ್ಲಿ ಕಟ್ ಮಾಡ್ತೀನಿ. ನಾನು ಇದನ್ನು ನ್ಯಾಪ್ಟಲಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದು ಕಟ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಕ್ಯಾಬೇಜನ್ನು ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಪಲ್ಯ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿ, ನಾನು ಇವಾಗ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಇದನ್ನು ಈ ಥರ ಹೆಚ್ಕೋಬೇಕು ಫ್ರೆಂಡ್ಸ್. ಯಾವ ಥರ ಅಂದರೆ ಚಿಕ್ಕದಾಗಿ ಇಷ್ಟೇ ಸಾಕು ಫ್ರೆಂಡ್ಸ್. ಜಾಸ್ತಿನೂ ಹಾಕೋದು ಬೇಡ, ಸ್ವಲ್ಪ ಹಾಕಿ ಇದನ್ನು ಕಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ನೀವೇನೆ ಈ ಥರ ಹಾಕಿ ಥರ ಒತ್ತಿದ್ರೆ ಆಯಿತು ಫ್ರೆಂಡ್ಸ್. ನೋಡಿ ಇವಾಗ ಅದು ಸೌಂಡ್ ಬರ್ತಲ್ವ ಫ್ರೆಂಡ್ಸ್, ತೆಗಿಯೋಣ. ನೋಡಿ ಎಲ್ಲನೂ ಕೆಳಗಡೆ ಬಿದ್ದಿದೆ ಫ್ರೆಂಡ್ಸ್. ಅದು ಯಾವ ಥರ ಬಿದ್ದಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ತುಂಬಾ ಚೆನ್ನಾಗಿ ಕಟ್ಟಾಗಿ ಬೀಳುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಚಿಕ್ಕದಾಗಿ ಕಟ್ಟಾಗುತ್ತೆ ಫ್ರೆಂಡ್ಸ್. ಚಾಕುವಿಂದ ಕಟ್ ಮಾಡೋದಕ್ಕೆ ಭಯ ಆಗುತ್ತೆ ನನಗೆ. ಅದಕ್ಕೋಸ್ಕರ ನಾನು ಇದರಿಂದನೇ ಕಟ್ ಮಾಡ್ತೀನಿ. ಚಾಕು ಸಹಾಯದಿಂದ ಕೂಡ ಚೆನ್ನಾಗಿ ಕಟ್ ಆಗುತ್ತೆ, ಆದರೆ ಅದು ಕೈ ಹಿಡಿದು ಹೀಗೆ ನನಗೆ ಕಟ್ ಮಾಡೋದಕ್ಕೆ ಭಯ ಆಗುತ್ತೆ. ಅದಕ್ಕೋಸ್ಕರ ಮತ್ತು ಎಳಗಿಯಿಂದ ಅಷ್ಟು ಚಿಕ್ಕದಾಗಿ ಕಟ್ಟಾಗಿ ಬೀಳಲ್ಲ ಫ್ರೆಂಡ್ಸ್ ಅದು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನಿಮಗೆ ಕಟ್ ಮಾಡಿ ತೋರಿಸ್ತೀನಿ. ಹಾಗೆ ಈರುಳ್ಳಿ ಕೂಡ ಕಟ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಈ ಥರ ಒಂದು ಸಲ ಈ ಥರ ಭಾರ ಹಾಕಿದ್ರೆ ಆಯಿತು ಫ್ರೆಂಡ್ಸ್, ಕಟ್ಟಾಗಿ ಬೀಳುತ್ತೆ ಅದು. ನೋಡಿ ಚೌಕ್ಟಾಗಿ ಎಷ್ಟು ಸಣ್ಣ ಪೀಸ್ ಕಟ್ಟಾಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಇದ್ದರೆ ಕ್ಯಾಬೇಜ್ ಪಲ್ಯ ತಿನ್ನದವರು ಕೂಡ, ಯಾರು ತಿನ್ನಲ್ಲ ನೋಡಿ ಅವರು ಕೂಡ ಕ್ಯಾಬೇಜ್ ಪಲ್ಯನ ತಿಂತಾರೆ ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕ್ಯಾಬೇಜ್ ಪಲ್ಯ ಮಾಡಿದರೆ ಎಲ್ಲರೂ ಕೂಡ ತಿಂತಾರೆ ಫ್ರೆಂಡ್ಸ್. ಮತ್ತು ನಾನು ಯಾವ ಥರ ಮಾಡ್ತೀನಿ ಅಂತ ಅದನ್ನು ಕೂಡ ನಿಮಗೆ ಹೇಳ್ತೀನಿ. ಇವಾಗ ನನಗೆ ಇಷ್ಟು ಸಾಕು ಫ್ರೆಂಡ್ಸ್. ಇದನ್ನೆಲ್ಲನೂ ಇದೇ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಸಾಕು ನನಗಿವಾಗ. ನಾನು ಉದ್ದ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಕೂಡ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದೇ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಇದು ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ. ಒಂದೇ ಒಂದು ಸಲ ಒತ್ತಿದ್ರೆ ಆಯಿತು ಫ್ರೆಂಡ್ಸ್, ಬೀಳುತ್ತೆ ಅದು. ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್ ಕಟ್ ಮಾಡ್ಕೊಳ್ಳೋದಕ್ಕೆ. ಜಾಸ್ತಿ ಹಾಕಿದ್ರೆ ಹೀಗಾಗುತ್ತೆ ನೋಡಿ ಫ್ರೆಂಡ್ಸ್. ಜಾಸ್ತಿ ಹಾಕಿದ್ದೀನಲ್ವ ಕಟ್ ಚೆನ್ನಾಗಾಗಲ್ಲ. ಅದು ಸ್ವಲ್ಪನೇ ಹಾಕಿ ಕಟ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಆಗುತ್ತೆ. ನೋಡಿ ಇವಾಗ ಆಯಿತು. ಆಯ್ತು ನೋಡಿ ಫ್ರೆಂಡ್ಸ್, ಎಲ್ಲ ಈರುಳ್ಳಿನೂ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಸೈಡಿಗೆ ತಗೊಳ್ತೀನಿ. ಎಲ್ಲನೂ ಕೆಳಗಡೆ ಬೀಳುತ್ತೆ ಅಂತ ಇದರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಎಲ್ಲನೂ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ಕ್ಲೀನಾಗಿ. ಈರುಳ್ಳಿ ಅಷ್ಟು ಸೈಡಿಗೆ ಇಡ್ತೀನಿ ತೆಗೆದು.
ಇದು ಮಿಕ್ಸ್ ಆಗಿದೆ ಕ್ಯಾಬೇಜ್ ಮತ್ತು ಈರುಳ್ಳಿ, ಅದಕ್ಕೋಸ್ಕರ ಎಲ್ಲನೂ ಮಿಕ್ಸ್ ಮಾಡಿ ನಾನು ತೊಳ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಇರಲಿ ಪರವಾಗಿಲ್ಲ, ಏನಾಗಲ್ಲ. ಜಾಸ್ತಿ ಹೊತ್ತು ಗ್ಯಾಸ್ ಮೇಲೆ ಬೇಯಿಸಿದ್ರೆ ಎಲ್ಲ ಹಸಿ ವಾಸನೆಯೂ ಈರುಳ್ಳಿದು ಮತ್ತು ಕ್ಯಾಬೇಜಿದು ಹೋಗುತ್ತೆ ಫ್ರೆಂಡ್ಸ್. ಮಿಕ್ಸ್ ಆಗಿದೆ, ಅದಕ್ಕೋಸ್ಕರ ಮಿಕ್ಸ್ ಮಾಡಿ ತೊಳಿತಾ ಇದ್ದೀನಿ. ಇಲ್ಲಾಂದರೆ ಈರುಳ್ಳಿ ಬೇರೆ ಮತ್ತು ಕ್ಯಾಬೇಜ್ ಬೇರೆ ತೊಳಿಬೇಕಿತ್ತು. ಮಿಕ್ಸ್ ಆಗಿದೆ, ಅದಕ್ಕೋಸ್ಕರ ಎಲ್ಲನೂ ಮಿಕ್ಸ್ ಮಾಡಿಕೊಂಡೆ ತೊಳ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿ, ಇದು ಕ್ಯಾಬೇಜ್ ಪಲ್ಯ ವಾಸ್ ಬರಬಾರ್ದು ಅಂದರೆ ತಿನ್ನೋವಾಗ ವಾಸ್ ಬರುತ್ತೆ ಮತ್ತು ಇಷ್ಟ ಆಗಲ್ಲ ಫ್ರೆಂಡ್ಸ್ ವಾಸ್ ಬಂದರೆ. ಅದಕ್ಕೋಸ್ಕರ ಇದನ್ನು ಕ್ಲೀನಾಗಿ ಚೆನ್ನಾಗಿ ನೀರಲ್ಲಿ ತೊಳಿಬೇಕು ಫ್ರೆಂಡ್ಸ್. 1 ಸಲ ಅಲ್ಲ, 2 ಸಲ 3 ಸಲ ತೊಳಿಬೇಕು. ಇದನ್ನು ಚೆನ್ನಾಗಿ ತೊಳೆದ್ರೆ ವಾಸ್ ಬರಲ್ಲ ಫ್ರೆಂಡ್ಸ್, ಮತ್ತು ಪಲ್ಯ ಕೂಡ ಇಷ್ಟ ಆಗುತ್ತೆ. ವಾಸ್ ಬಂದರೆ ತಿನ್ನೋದಕ್ಕೆ ಆಗಲ್ಲ. ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಇದನ್ನು ತಿಕ್ಕಿ ತೊಳಿಬೇಕು ಫ್ರೆಂಡ್ಸ್. ಇದೇ ಥರ ನಾನು ಇದನ್ನು ಇನ್ನೂ 2 ಸಲ ತೊಳ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಇವು ನೀರೆಲ್ಲ ತೆಕ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಂದರೆ ಕ್ಯಾಬೇಜ್ ಪಲ್ಯನ ಮಾಡ್ಕೊಳ್ಳೋಣ ಬನ್ನಿ. ಇದು ಸ್ವಲ್ಪ ತೊಳ್ಕೊಂಡು ಬಂದಿದ್ದೀನಿ, ಹಸಿ ಇದೆ. ಇದು ನೀರೆಲ್ಲ ಹೋದ್ಮೇಲೆ ಆಯಿಲ್ ಹಾಕೋಣ. ಇವಾಗ ಇದರಲ್ಲಿ ಆಯಿಲ್ ಹಾಕೋಣ. ಆಮೇಲೆ ಸಾಸಿವೆ ಕಾಳು ಮತ್ತು ಜೀರಿಗೆನ ಹಾಕೋಣ. ಸಾಸಿವೆ, ಜೀರಿಗೆ, ನೋಡಿ ನಾನು ಕ್ಯಾಬೇಜನ್ನು ತೊಳೆದು ಈ ಥರ ಇಟ್ಕೊಂಡಿದ್ದೀನಿ. ಇದು ನೀರು ಬಸಿಯೋದಕ್ಕೆ ಇಟ್ಟಿದ್ದೀನಿ, ಎಲ್ಲ ನೀರು ಹೋಗಲಿ ಅಂತ. ನೋಡಿ ಈ ಥರ ಹಾಕಿಟ್ಟಿದ್ದೀನಿ ಅದನ್ನು ಜರಡಿಲಿ. ಇದನ್ನು ಇವಾಗ ಇದರಲ್ಲಿ ಹಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಇದ್ದರೆ ಕ್ಯಾಬೇಜ್ ಪಲ್ಯ ತುಂಬ ಇಷ್ಟ ಆಗುತ್ತೆ ತಿನ್ನೋದಕ್ಕೆ. ಇವಾಗ ಇದನ್ನು ಜಾಸ್ತಿನ ಮಾಡೋಣ. ಉರಿ ಎಷ್ಟೇ ಇರಲಿ. ಇವಾಗ ಮೇಲೆ ಕೆಳಗೆ ಇದನ್ನು ಕೈ ಆಡಿಸೋಣ ಫ್ರೆಂಡ್ಸ್. ಕ್ಯಾಬೇಜನ್ನು ನೋಡಿ ಈ ಥರ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ ಫ್ರೆಂಡ್ಸ್. ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಪೂರ್ತಿ ಹಸಿ ವಾಸನೆ ಎಲ್ಲನೂ ಹೋಗಬೇಕು ಫ್ರೆಂಡ್ಸ್. ಇನ್ನು ಚೆನ್ನಾಗಿ ಬೇಯಬೇಕಿದು, ಬೇಯಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಇದು ಈ ಕಲರ್ ಬಂದಿದೆ. ಮೊದಲಿಗೆ ಎಲ್ಲ ವೈಟ್ ಆಗಿತ್ತು, ಇವಾಗ ಸ್ವಲ್ಪ ಗ್ರೀನ್ ಕಲರ್ ಬಂದಿದೆ. ಇನ್ನು ಇದು ಫುಲ್ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೂ
ಹುರ್ಕೊಳ್ತೀನಿ. ಆಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ ನಾನು. ಇವಾಗ ಗ್ರೀನ್ ಕಲರ್ ಬಂದಿದೆ, ಫುಲ್ ವೈಟ್ ಇತ್ತು, ಇವಾಗ ಗ್ರೀನ್ ಕಲರ್ ಬಂದಿದೆ. ಇನ್ನು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ, ಅಂದರೆ ಸ್ವಲ್ಪ ಕೆಂಪ ಆಗಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಇದು ಗೋಲ್ಡನ್ ಕಲರ್ ಬಂದಿದೆ. ನೋಡಿ, ಇದು ಕಾಣಿಸ್ತಾ ಇರ್ಬೋದು ನಿಮಗೆ. ಇವಾಗ ವೈಟ್ ಕಲರು ಹೋಯಿತು, ಗ್ರೀನ್ ಕಲರು ಹೋಯಿತು, ಫುಲ್ ಗೋಲ್ಡನ್ ಕಲರ್, ಅಂದರೆ ಎಲ್ಲನೂ ಚೆನ್ನಾಗಿದು ಬೆಂದಿದೆ ಫ್ರೆಂಡ್ಸ್. ಇವಾಗ ನಿಮ್ಗೆ ಹೇಳಿದ್ದೀನಿ ನಾನು ಆಲ್ರೆಡಿ ಉಳ್ಳಾಗಡ್ಡಿ ಕೂಡ, ಅಂದರೆ ಈರುಳ್ಳಿ ಕೂಡ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ ಅಂತ. ಎಲ್ಲನೂ ಇವಾಗ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಬಂದಿದ್ದೀನಿ. ಇವಾಗ ಗೋಲ್ಡನ್ ಕಲರ್ ಅಂದರೆ ಕೆಂಪಗೆ ಸ್ವಲ್ಪ ಕೆಂಪು ಬಂದಿದೆ ನೋಡಿ, ಈ ಥರ ಬಂದಿದೆ, ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಇದು ವ್ಯಾಲ್ಯೂ ಜಾಸ್ತಿ ಮಾಡೋಣ, ಸ್ವಲ್ಪ ಕಡಿಮೆ ಮಾಡಿ, ಮತ್ತು ಅರಿಶಿನ ಹಾಕೋಣ ಫ್ರೆಂಡ್ಸ್. ಕೆಂಪು ಮಸೂರಿ ಬೇಳೆನ ತೊಳೆದು ಹಾಕ್ತೀನಿ. ಇದು ನಾನು ಪ್ರತಿಯೊಂದು ಬೇಳೆ ಆಗಲಿ ಕಾಯಿಪಲ್ಯ ಆಗಿ ತೊಳೆದೇ ಹಾಕೋದು. ಅಂದರೆ ಇದು ಕೂಡ ತೊಳೆದು ಹಾಕ್ಕೊಳ್ತೀನಿ. ಈ ಕಡೆ ಇದು ಇಟ್ಟಿದ್ದೀನಿ ಮಷಿನ್ ಮೇಲೆ. ನೋಡಿ, ಇದು ಬೇಳೆನ ಹಾಕ್ತಾಯಿದ್ದೀನಿ. ಈ ಮಸೂರಿ ಬೇಳೆನ ಹಾಕಿ ಮಾಡಿದ್ರೆ ತುಂಬಾ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಚಿಕ್ಕ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಅಂದರೆ ಕಾಯಿಪಲ್ಯ ತಿನ್ನಲ್ಲ ಅವರಿಗಂತೂ ತುಂಬ ಇಷ್ಟ ಆಗುತ್ತೆ. ಬೇಳೆ ಕಾಳುಗಳನ್ನು ಹಾಕಿ ಮಾಡಬೇಕು ಫ್ರೆಂಡ್ಸ್. ಯಾವುದೇ ಕಾಯಿಪಲ್ಯ ಆಗಲಿ ಅಥವಾ ಏನೇ ಆಗಲಿ ಈ ಥರ ಬೇಳೆಗಳನ್ನು ಹಾಕಿ ಮಾಡಿದರೆ ಚಿಕ್ಕ ಮಕ್ಕಳು ತಿನ್ನದೇ ಇರೋರು ತಿಂತಾರೆ. ಯಾರು ಯಾವ ಥರ ಮಾಡ್ತಾರೋ ನನಗೆ ಗೊತ್ತಿಲ್ಲ, ನಾನು ಇದೇ ಥರ ಮಾಡ್ತೀನಿ. ನೋಡಿ, ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟು, ಎಷ್ಟು ಸಾಕು. ಇವಾಗ ಟೇಸ್ಟ್ ಇರುವಂತಹ ಖಾರ, ಅಂದರೆ ಇದು ಕಲರ್ ಇಲ್ಲ ಫ್ರೆಂಡ್ಸ್, ಇದು ಖಾರ ಟೇಸ್ಟ್ ಇದೆ. ಇದು ಖಾರ ಹಾಕ್ತೀನಿ ಇವಾಗ. ಇಷ್ಟು ಸಾಕು ಫ್ರೆಂಡ್ಸ್. ಇವಾಗ ಕಲರ್ ಇರುವಂತಹ ಖಾರ. ಈ ಎಡವಟ್ಟು ಮಾತುಗಳು ಬರ್ತಾ ಇರ್ತವೆ, ಹಾಗೆ ಸುಮ್ಮನೆ ಕಾಮಿಡಿ ಅಂತ ತಿಳ್ಕೊಂಡ್ಬಿಡಿ. ಕಲರ್ ಖಾರ ಕೂಡ ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೀರು ಹಾಕೋಣ. ಇದು ನಾನು ನೀರು ಸೋಸಿ ಇಟ್ಕೊಂಡಿದ್ದೀನಿ. ವ್ಯಾಲ್ಯೂ ಜಾಸ್ತಿ ಮಾಡ್ತೀನಿ ಫ್ರೆಂಡ್ಸ್. ಅರಿಶಿನ, ಸಾಲ್ಟ್, ಖಾರ ಎಲ್ಲನೂ ಹಾಕಿ ಆಗಿದೆ. ಇದು ಇವಾಗ ಬೇಳೆ ಹಾಕಿದೆ ಅಲ್ವಾ ಫ್ರೆಂಡ್ಸ್, ಚೆನ್ನಾಗಿ ಕುದ್ದುಕೊಂಡು ಬರಲಿ. ಆಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಕುದೀತಾ ಇದೆ, ಕುದೀಲಿ. ಇನ್ನೂ ನೀರಿದೆ ಫ್ರೆಂಡ್ಸ್, ಇದು ಉದುರಾಗಿ ಬರಬೇಕು, ಅಲ್ಲಿವರೆಗೂ ಕುದೀಲಿ. ನೋಡಿ ಫ್ರೆಂಡ್ಸ್, ಇವಾಗ ಅದನ್ನು ನೋಡೋಣ ಬನ್ನಿ, ರೆಡಿ ಆಗಿದೆ ಏನೋ ಅಂತ ನೋಡೋಣ. ಆಗಿದೆ ಫ್ರೆಂಡ್ಸ್, ಇದು ರೆಡಿ ಆಗಿದೆ. ಇವಾಗ
लावून मी तांदूळ चांगला लागले आता तेच कंट्रोल ನೋಡಿ ಈ ಥರ ಬಂದಿದೆ. ಇದು ನಿಮಗೆ ಎಲ್ಲ ತೆಗೆದು ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ನಾನು ಮಾಡಿರುವಂಥ ಕ್ಯಾಬೇಜ್ ಪಲ್ಯ ಈ ಥರ ಬಂದಿದೆ. ತುಂಬಾ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ತಿನ್ನೋದಕ್ಕೆ ತುಂಬಾ ಸಖತ್ತಾಗಿರುತ್ತೆ. ನೋಡಿ ನೀವು ಕೂಡ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಈ ಥರ ಬಂದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡೋದಕ್ಕೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇನ್ನು ತಿಂದ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವತ್ತು ಇದು ಕ್ಯಾಬೇಜ್ ರೆಸಿಪಿ ಅಷ್ಟೇ ತೋರಿಸಿದ್ದೀನಿ ಫ್ರೆಂಡ್ಸ್. ಮತ್ತು ಇದೇ ಥರ ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಜೊತೆಗೆ ಅಥವಾ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ನೋಡ್ತಾ ಇರಿ ಪ್ರಿಯಾ ವ್ಲಾಗ್ಸ್. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್ ಬಾಯ್. ನೋಡಿ ಫ್ರೆಂಡ್ಸ್, ಇವಾಗ ಅದನ್ನು ನೋಡೋಣ ಬನ್ನಿ, ರೆಡಿ ಆಗಿದೆ ಏನೋ ಅಂತ ನೋಡೋಣ. ಆಗಿದೆ ಫ್ರೆಂಡ್ಸ್ದು, ರೆಡಿ ಆಗಿದೆ ಇವಾಗ. लावून मी तांदूळ चांगला लागले आता तेच कंट्रोल